ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದ ಆರಾಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬ್ಯಾಂಗಲ್ಸ್ ಕಲೆಕ್ಷನ್ಸ್. ನನ್ನ ಹತ್ರ ಸ್ವಲ್ಪ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಮಾಡಿದ್ದೆ, ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ ಏನೆಲ್ಲ ಹೇಗೆಲ್ಲ ಇದೆ ಅಂತ ನೋಡೋಣ. ಸೊ ನಾನಿವತ್ತು ಇಲ್ಲಿ ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನಾನು ಈ ಬ್ಯಾಂಗಲ್ಸ್ನ ಮುಂಚೆ ಬ್ಯಾಗಲ್ಲಿ ಹಾಕಿಟ್ಟಿದ್ದೆ. ಸೊ ಹಾಗಾಗಿ ಸುಮಾರು ಬಳೆಗಳೆಲ್ಲ ಒಡೆದೋಗಿದ್ದಾವೆ. ಸೊ ಆಮೇಲೆ ನಾನು ಈ ಬಾಕ್ಸ್ನ ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು. ಆಮೇಲೆ ಈ ಬಾಕ್ಸ್ ನನಗೆ ನೋಡಿ ಎಷ್ಟು ಯೂಸ್ ಆಯಿತು ಅಂದರೆ, ಬ್ಯಾಂಗಲ್ಸ್ ಏನೂ ಡ್ಯಾಮೇಜ್ ಆಗಲ್ಲ. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ನಿಮಗೂ ಈ ಬಾಕ್ಸ್ ಏನಾದರೂ ಬೇಕಿದ್ರೆ ನನಗೆ ಬಾಕ್ಸ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನೋಡಿ, ಈ ಥರ ಬ್ಯಾಂಗಲ್ ಕಲೆಕ್ಷನ್ಸ್ ಇಲ್ಲಿದೆ ಅಲ್ವಾ, ಇದೆಲ್ಲ ವೆಲ್ವೆಟ್ ಬಳೆಗಳು. ಸೊ ಮೇಲೆ ಡಿಸೈನ್ ಇದೆ. ಇದು ಬಂದ್ಬಿಟ್ಟು ಫುಲ್ ಪ್ಲೇನ್ ಬಳೆಗಳು. ಸೊ ಈ ಬಳೆಗಳನ್ನ ನೀವು ಯಾವ ಥರ ಆದರೂ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು. ಇಷ್ಟು ಬಳೆಗಳಿದ್ರೆ ಸಾಕು, ಬಟ್ ಆದರೂ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಬಳೆಗಳಿದ್ರೂ ಸಾಕಾಗಲ್ಲ. ಸೊ ಯಾವಾಗಲೂ ಕಲರ್ ಮ್ಯಾಚು ಅಥವಾ ಡಿಸೈನ್ ಮ್ಯಾಚು ಅಂತ ತೊಗೊಳ್ತಾನೆ ಇರ್ತೀವಿ. ಸೊ ನನ್ನ ಹತ್ರ ಡಿಸೈನ್ಸ್ ಎಲ್ಲ ಇರೋದಿದಷ್ಟೇ. ಸೊ ಸಾಮಾನ್ಯವಾಗಿ ಮದುವೆಗಳಲ್ಲೆಲ್ಲ ಇಟ್ಕೋತಾರಲ್ಲ ಹಸಿರು ಬಳೆಗಳು, ಸೊ ಅದು ಜಾಸ್ತಿ ಇದೆ. ಸೊ ಅದು ಪ್ಲೇನ್ ಹಸಿರು ಬಳೆಗಳು. ಇಲ್ಲಿ ನೋಡಿ, ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ಈ ಬಳೆ ಇದೆ ಅಲ್ಲ, ಒಂದು ನಿಮಿಷ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಈ ಬಳೆ ಅಷ್ಟೇ, ನೀವು ಸಿಂಪಲ್ ಆಗಿ ಬಳೆಗಳನ್ನ ಹಾಕೊಂಡು ಇದನ್ನ ಜಸ್ಟ್ ನೀವು ಅದಕ್ಕೆ ಮ್ಯಾಚ್ ಮಾಡಿ ಹಾಕೊಂಡ್ರೆ ಸಾಕು. ಯಾಕಂದರೆ ಇದ್ರ ಮೇಲೆ ಲಕ್ಷ್ಮಿ ಡಿಸೈನ್ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ, ಕಾಣಿಸ್ತಿದ್ದೇನಾ? ಸೊ ಇದು ನನ್ನ ಫೇವ್ರೆಟ್ ಬಳೆ. ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಅಂದರೆ, ನೀವು ಯಾವುದೇ ಹಾಕ್ಕೊಳ್ಳಿ, ಸೊ ಅದ್ರ ಮೇಲೆ ಇಷ್ಟ ಹಾಕೊಂಡ್ರೆ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನೋಡಿ, ಆಮೇಲೆ ಇದು ನಾಟ್ ಓನ್ಲಿ ಸ್ಯಾರೀಸ್ ಆ್ಯಂಡ್ ಆಲ್, ನೀವು ಡ್ರೆಸ್ ಕೂಡ ಮ್ಯಾಚ್ ಮಾಡಿ ಹಾಕೋಬಹುದು. ನೋಡಿ, ಡ್ರೆಸ್ಗೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೀವು ಯಾವುದಾದ್ರೂ ಇವಾಗ ಫಂಕ್ಷನ್ಗೆಲ್ಲ ಹೋದಾಗ ಸಡನ್ ಆಗಿ ವೇರ್ ಮಾಡೋಕ್ಕೆ ಬಳೆಗಳು ಇಲ್ಲ ಅಂದರೆ ಈ ಥರದ್ದು ಒಂದೊಂದು ಬಳೆಗಳನ್ನ ಹಾಕೊಂಡ್ರು ಇದು ಇಷ್ಟು ನೀಟಾಗಿ ಗ್ರ್ಯಾಂಡ್ ಕೊಡುತ್ತೆ. ಒಂದು ನಿಮಿಷ, ನಾನು ಇಲ್ಲಿ ಇವತ್ತಿನ ಇನ್ನು ಸ್ವಲ್ಪ ಇದೆ. ಸೊ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಬಾಕ್ಸ್ ಕಲೆಕ್ಷನ್ಸ್. ನೋಡಿ, ಕಾಣಿಸ್ತಿದೆನಾ? ಬಿತ್ತೋಯ್ತು, ಒಂದೇ ಸೆಕೆಂಡ್. ಸೊ ಈ ಬಾಕ್ಸ್ಗಳಿಗೆ ಮಧ್ಯೆ ಮಧ್ಯೆ ಈ ಥರ ಒಂದು ಇದೇ ಥರ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಬಳೆಗಳನ್ನ ಹಾಕಿ ಸೊ ನೀಟಾಗಿ ವಾಪಸ್ ಈ ಥರ ಜೋಡಿಸ್ಕೋಬೇಕು. ನೋಡಿ, ಕಾಣಿಸ್ತಿದೆನಾ ಎಷ್ಟು ಚೆನ್ನಾಗಿದೆ. ಸೊ ಲಾಸ್ಟಲ್ಲಿ ಇರೋದು ಇದು ಎರಡು ನನ್ನ ಪ್ಲೇನ್ ಬಳೆಗಳ ಕಲೆಕ್ಷನ್. ಸೊ ನಾನು ಇವಾಗ ಎರಡೂ ತೋರಿಸ್ತೀನಿ. ಸೊ ನೋಡಿ, ಒಂದು ನಿಮಿಷ, ಕರೆಕ್ಟಾಗಿ ಗ್ರಿಪ್ ಸಿಗ್ತಾರೆ. ಓಕೆ, ಇವಾಗ ಓಕೆ. ನೋಡಿ, ಸೊ ಈ ಬಳೆಗಳಲ್ಲಿ ಒಂದಿಷ್ಟು ಮೆಮೊರಿ ಇದೆ. ಯಾಕೆಂದರೆ ಕೆಲವೊಂದನ್ನು ಡ್ರೆಸ್ ಮ್ಯಾಚಿಂಗ್ ಆಗಿ ತಗೊಂಡಿದ್ದೀವಿ, ಕೆಲವೊಂದನ್ನು ಮದುವೆ ಫಂಕ್ಷನ್ಸು ಆ ಥರ ಅಂತ ಏನಾದ್ರು ತಗೊಂಡಿದ್ದೀವಿ. ಸೊ ಈ ಬಳೆಗಳು ಎಷ್ಟು ವರ್ಷ ಅಂದರೆ ಒಂದು 10 ವರ್ಷ ಅಂದರೆ ನೀವು ನಂಬ್ತೀರಾ, 10 ವರ್ಷದ ಹಿಂದಿನ ಬಳೆಗಳಿವು ಇಲ್ಲಿದ್ದಾವೆ. ನೋಡಿ, ನಾನು ತೋರಿಸ್ತೀನಿ, ಒಂದು ನಿಮಿಷ. ಮತ್ತು ಇವೆರಡು ಬಳೆಗಳನ್ನ ನಮ್ಮ ಯಜಮಾನ್ರು ಫಸ್ಟ್ ಟೈಮ್ ನನಗೆ ಕೊಡಿಸಿರೋದು. ಸೊ 10 ವರ್ಷದ ಹಿಂದಿನ ಬಳೆಗಳಿವು, ನಾನು ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಿದ್ದೇನಾ? ಅವರು ನನಗೆ ಫಸ್ಟ್ ಕೊಡಿಸಿರೋ ಬ್ಯಾಂಗಲ್ಸ್ ಇದು. ನಾನು ಕಾಲೇಜ್ ಓದಬೇಕಾದ್ರೆ ಸೊ ಈ ಥರ ಸೇಲು ಅಥವಾ ಈ ಥರ ಏನೋ ಒಂದು ಬಂದಿತ್ತು ಫಂಕ್ಷನಲ್ಲಿ. ಸೊ ಆ ಥರದಲ್ಲಿ ಈ ಬಳೆಗಳನ್ನ ನಂಗೆ ಕೊಡಿಸಿದ್ರು. ಇವಾಗ ಸ್ವಲ್ಪ ಒಂದೊಂದು ಸ್ಟೋನ್ಸ್ ಎಲ್ಲ ಹೋಗಿದೆ ಇದರಲ್ಲಿ.
ತುಂಬ ವೇರ್ ಮಾಡ್ತಾ ಇದ್ದೆ, ಸೊ ಹಾಗಾಗಿ ಹೋಗಿದೆ. ಬಟ್ ತುಂಬ ಚೆನ್ನಾಗಿದೆ ವೇರ್ ಮಾಡೋಕ್ಕೆ. ಸ್ವಲ್ಪ ನೆಗಡಿಯಾಗಿರೋದ್ರಿಂದ ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಸಾಮಾನ್ಯವಾಗಿ ಯಾವಾಗಲೇ ತೋರಿಸಿದ್ನಲ್ಲ ಈ ಪ್ಲೇನ್ ಬಳೆಗಳು ಅಂತ, ಆ ಪ್ಲೇನ್ ಬಳೆಗಳಿಗೆ ಈ ಲಾಸ್ಟಲ್ಲಿರೋ ಈ ಗೋಲ್ಡ್ ಬಳೆಗಳನ್ನ ನಾವು ಮ್ಯಾಚ್ ಮಾಡಿ ಹಾಕೋಬೋದು. ಜಸ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ಈಗ ಜಸ್ಟ್ ಐ ವಿಲ್ ಟೇಕ್ 4 ಬಳೆಗಳನ್ನ ತಗೊಳ್ತಾ ಇದ್ದೀನಿ. ಇವಾಗ ನಾನು ಜಸ್ಟ್ ನಿಮಗೆ ಬ್ಲೂ ಕಲರಲ್ಲಿ ಬಳೆ ಬೇಕಾಗಿದೆ. ಇವಾಗ ಈ ಬ್ಲೂ ಕಲರಲ್ಲಿ ಮ್ಯಾಚ್ ಮಾಡಬೇಕಾಗಿತ್ತು ಅಂದ್ಕೊಳ್ಳಿ. ಆ ಟೈಮಲ್ಲಿ ನೀವು ಜಸ್ಟ್ ಈ ಥರ ಬ್ಯಾಂಗಲ್ಸ್ನ ಡಿವೈಡ್ ಮಾಡಿಕೊಂಡು ಈ ಥರ ಹಾಕೊಂಡ್ರೆ ನೋಡಿ ಇಷ್ಟು ಲುಕ್ ಕೊಡುತ್ತೆ. ಕಾಣಿಸ್ತಿದೆನಾ? ಈ ಥರ ನೀವು ಹಾಕೋಬೋದು. ಸೊ ಅದಕ್ಕೆ ಅಂತಲೇ ನಾನು ಇವೆಲ್ಲ ಬಳೆಗಳನ್ನ ಇಟ್ಕೊಂಡಿದ್ದೀನಿ. ಇದು ಎಲ್ಲ ನನ್ನ ಪ್ಲೇನ್ ಬಳೆಗಳಿಗೆ ನಾನು ಜಸ್ಟ್ ಹಿಂದೆ ಅಥವಾ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋಕ್ಕೆ ನಾನು ಈ ಬಳೆಗಳನ್ನ ಯೂಸ್ ಮಾಡ್ತೀನಿ. ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಬಳೆಗಳು, ಎಷ್ಟು ಡ್ರೆಸ್ಗಳು, ಎಷ್ಟು ಸ್ಯಾರಿಗಳಿದ್ರೂ ಸಾಕಾಗಲ್ಲ. ಸೊ ನನಗೂ ಅದೇ ಥರನೇ ಬಳೆಗಳು ನಾನು ಬಾಕ್ಸಲ್ಲೆಲ್ಲ ಹಾಕಿಡಕ್ಕೆ ನನಗೆ ನಿಜ ಇದ್ರ ಬಗ್ಗೆ ನನಗೆ ಐಡಿಯಾನೇ ಇರಲಿಲ್ಲ. ನಾನು ಒಂದು ವೆನಿಟಿ ಬ್ಯಾಗಲ್ಲಿ ಬಳೆಗಳನ್ನ ಹಾಕಿಟ್ಟಿದ್ದೆ, ಯಾಕಂದರೆ ಅದು ಯೂಸ್ ಮಾಡಲ್ಲ, ಮಾಡದೇ ಇರೋ ವೆನಿಟಿ ಬ್ಯಾಗಲ್ಲಿ ಹಾಕಿಟ್ಟಿದ್ದೆ. ನಾನೊಬ್ಬರು ಫ್ರೆಂಡು ನನಗೆ ಇದನ್ನು ಸಜೆಸ್ಟ್ ಮಾಡಿದರು, ಈ ಬಾಕ್ಸ್ನ ಈ ಥರ ಇದು ಬರುತ್ತೆ ಅದಕ್ಕೆ. ಸೊ ಈ ಬಾಕ್ಸಲ್ಲಿ ಈ ಥರ ನಾವು ಬಳೆಗಳನ್ನ ಹಾಕಿ ನೀವು ಬಾಕ್ಸಿಗೆ ಜಸ್ಟ್ ಈ ಥರ ಫಿಕ್ಸ್ ಮಾಡಿದರೆ ಸಾಕು. ಬಳೆಗಳು ಸೇಫು, ಹಾಗೆ ನಮಗೆ ಇದು ಬಾಕ್ಸ್ಗಳೆಲ್ಲ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಬಳೆ ತಗೋಬೇಕು ಅಂತ. ಈಸಿಯಾಗಿ ನಾವು ಇದನ್ನ ತಗೋಬೋದು. ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಇದೆ, ನಾವು ಈಸಿಯಾಗಿ ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಈಸಿಯಾಗಿ ಗೊತ್ತಾಗುತ್ತೆ, ಟ್ರಾನ್ಸ್ಪರೆಂಟ್ ಇದೆ ಅಲ್ವಾ. ಸೊ ಯಾವ ಬಳೆ ಅಂತ ಗೊತ್ತಾಗುತ್ತೆ. ಈಸಿಯಾಗಿ ನಮ್ಮ ಕಲರ್ಗಳನ್ನ ತೊಗೊಂಡು ಬೇಕಾಗಿರೋ ಕಲರ್ಗಳನ್ನ ಹಾಕೋಬೋದು. ನಾನು ಇಲ್ಲಿ ಇನ್ನೊಂದು ತೋರಿಸ್ತೀನಿ. ಇದು ಬಂದ್ಬಿಟ್ಟು ವೆಲ್ವೆಟ್ ಬಳೆ, ಇದು ಗಾಜಿಂದು. ಸ್ವಲ್ಪ ಕೇರ್ಫುಲ್ಲಾಗಿ ವೇರ್ ಮಾಡಬೇಕಾಗತ್ತೆ. ಸೊ ಈ ಬಳೆಗಳನ್ನು ಅಷ್ಟೇ ನಾವು ಇದನ್ನು ಜಸ್ಟ್ ಕಾಂಬಿನೇಷನ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ ಈ ಥರ ಬಳೆಗಳನ್ನ ಹಾಕ್ಕೊಂಡ್ರೆ ನೋಡಿ ನಮಗೆ ಯಾವಾಗಲೂ ಸ್ಯಾರೀಸ್ಗಳು ಕಾಂಬಿನೇಷನ್ಸಲ್ಲೇ ಬರೋದಲ್ವಾ, ಅಂದರೆ ಬಾರ್ಡರ್ ಬೇರೆ ಥರ ಇರುತ್ತೆ ಅಥವಾ ಮೇಲೆ ಡಿಸೈನ್ಸ್ ಬೇರೆ ಥರ ಇರುತ್ತೆ. ಸೊ ಆ ಟೈಮಲ್ಲಿ ನೋಡಿ ಯಾವ ಬಳೆಗಳು ಬೇಕಾದರೂ ನೀವು ಈ ಥರ ಮ್ಯಾಚ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಬರುತ್ತೆ. ನಿಮಗೆ ಆವಾಗಲೇ ನಾನು ಒಂದು ಲಕ್ಷ್ಮಿ ಬಳೆ ತೋರಿಸಿದ್ನಲ್ಲ, ಅದನ್ನ ಆ್ಯಕ್ಚುಲಿ ನಾನು ಮೀಶೋದಲ್ಲಿ ತೊಗೊಂಡಿರೋದು. ಸೊ ನಿಮಗೂ ಯಾರಿಗಾದರೂ ಆ ಬಳೆ ಇಷ್ಟ ಆದರೆ ನನಗೆ ಬ್ಯಾಂಗಲ್ಸ್ ಅಂತ ನನಗೆ ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ನಾನು ಬಳೆಗಳು ಅಷ್ಟೇ ಅಲ್ಲದೆ ನಾನು ಇವತ್ತು ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ. ಅದೇನಪ್ಪ ಅಂತಂದರೆ ಸೊ ಸ್ಯಾರಿ ಕವರು. ಸೊ ಆ ಕವರ್ನ ನಾನು ಯಾಕೆ ತೋರಿಸ್ತಿದ್ದೀನಿ ಅಂದರೆ ನಾನು ಮುಂಚೆನೂ ತರಿಸಿದ್ದೆ, ಅದು ಖಾಲಿ ಆಗೋದು ಜಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ಥರ ಸ್ಯಾರಿಗಳನ್ನ ನೀವು ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ನೀಟಾಗಿರುತ್ತೆ. ಆಮೇಲೆ ಈ ಕವರ್ಗಳು ನಾನು ಆನ್ಲೈನಲ್ಲಿ ಸೊ ಮೀಶೋಯಿಂದ ತರಿಸ್ಕೊಂಡಿದ್ದೀನಿ, ಇದೆ ಅದು. ಸೊ ಖಾಲಿ ಆಗಿರೋದ್ರಿಂದ ಈ ಥರ ಈ ಸಾರಿ ಬೇರೆ ಡಿಸೈನಲ್ಲಿ ಬಂದಿದೆ, ಅದು ಗೋಲ್ಡ್ ಇದೆ, ಗೋಲ್ಡ್ ಒನ್ನು. ಸೊ ನಾನು ಇವಾಗ ಆರ್ಡರ್ ಮಾಡಿ ತರಿಸ್ಕೊಂಡಿರೋದು ಪಿಂಕಲ್ಲಿ ಬಂದಿದೆ. ಇದು ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಸ್ಯಾರಿ ಎಲ್ಲ. ನೋಡಿ ಸ್ಯಾರಿ ಕಲರ್ಸ್ ಎಲ್ಲ ನಾವು ನೋಡ್ಕೊಂಡು ಹಾಕೋಬೋದು. ಅಷ್ಟು ನೀಟ್ ಇದೆ ಅಲ್ವಾ. ಸೊ ಕವರ್ ಇಷ್ಟು ದೊಡ್ಡದಾಗಿರೋದ್ರಿಂದ ನೀವು ಎಷ್ಟೇ ಸೈಜಲ್ಲಿರೋ ಸ್ಯಾರೀಸ್ನ ಹಾಕಿದ್ರೂ ಇದರಲ್ಲಿ ಅಡ್ಜಸ್ಟ್ ಆಗುತ್ತೆ. ನೋಡಿ
ಸೊ ಈ ಕವರ್ಗಳನ್ನ ನಾನು ಮೀಶೋಯಿಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಈ ಥರದ್ದು ಏನಾದರೂ ಬ್ಯಾಗ್ ಅಂದರೆ ಸ್ಯಾರಿ ಕವರ್ಸ್ ಏನಾದರೂ ಬೇಕಿದ್ರೆ ನನಗೆ ಸ್ಯಾರಿ ಅಂತ ಕಮೆಂಟ್ ಮಾಡಿ. ಸೊ ಇದ್ರ ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಸೊ ಈ ಥರ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ. ಈ ಥರ ಇದ್ದರೆ ನೀವು ಎಷ್ಟು ಸ್ಯಾರೀಸ್ನ ಬೇಕಾದರೂ ಪ್ಯಾಕ್ ಮಾಡಿ ಇಟ್ಕೋಬೋದು, ಎಷ್ಟು ನೀಟಾಗಿ ಅಲ್ವಾ. ಇದರಲ್ಲಿ ನಾವು ಸ್ಯಾರಿ ಬ್ಲೌಸ್ ಎಲ್ಲ ಮ್ಯಾಚ್ ಮಾಡಿ ಇಟ್ಬಿಟ್ರೆ ಒಂದೇ ಸ್ಯಾರಿ, ಸೊ ನಮಗೆ ವೇರ್ ಮಾಡಬೇಕಾದ್ರೆ ಈಸಿಯಾಗಿ ತಗೋಬೋದು. ಐ ಹೋಪ್ ಇದು ಕವರ್ ನನಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇದೇ ಥರ ನಾನು ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ. ಸೊ ಇದು ಓಲ್ಡ್ ಒನ್, ನಾನು ಹೇಳಿದ್ನಲ್ಲ ಗೋಲ್ಡ್ ಕಲರಲ್ಲಿ ಇರೋದು. ಸೊ ಇದು ಓಲ್ಡ್ ಒನ್ ನೋಡಿ ಈ ಥರ. ನಾನು ಇದರಲ್ಲಿ ಆ್ಯಕ್ಚುಲಿ 2 ಸ್ಯಾರಿ ಹಾಕಿದ್ದೀನಿ, ಯಾಕಂದರೆ ಇದೆರಡು ಹೊಸದು. ಸೊ ಅದರಿಂದ ನಾವು ಬ್ಲೌಸನ್ನು ಸ್ಟಿಚ್ ಮಾಡಿಸಿಲ್ಲ, ಹಾಗಾಗಿ ನಾನು ಅಲ್ಲಿ 2 ಪ್ಯಾಕ್ ಮಾಡಿ ಹಾಕ್ಕೊಂಡಿದ್ದೀನಿ. ಫೈನಲ್ ಆಗಿ ಸೊ ಇದೆಲ್ಲ ನೋಡಿದ್ರಲ್ಲ ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ಸು 2 ಬಾಕ್ಸ್ ಇದೆ. ಸೊ ಈ ಬಾಕ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಬಾಕ್ಸ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಈ ಬ್ಯಾಂಗಲ್ಸ್ ಬಾಕ್ಸ್ ಲಿಂಕ್ನ ನಿಮಗೆ ನಾನು ಡೈರೆಕ್ಟಾಗಿ ಶೇರ್ ಮಾಡ್ತೀನಿ. ಹಾಗೆಯೇ ಈ ಸ್ಯಾರಿ ಕವರ್ಸ್ ನಿಮಗೆ ಬೇಕಾದರೆ ನನಗೆ ಸ್ಯಾರಿ ಅಂತ ಕಮೆಂಟ್ ಮಾಡಿ. ಸೊ ನಾನು ಸ್ಯಾರಿ ಕವರ್ಸ್ನೆಲ್ಲ ಲಿಂಕ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಆವಾಗಲೇ ಹೇಳಿದಾಗೆ ಬ್ಯಾಂಗಲ್ಸ್ ಅಷ್ಟೇ, ಈ ಬ್ಯಾಂಗಲ್ಸ್ ಇಲ್ಲಿ ತೋರಿಸಿದ್ನಲ್ಲ ಆವಾಗಲೇ ಲಕ್ಷ್ಮಿ ಡಿಸೈನ್ಸ್ ಇರೋದು ಇದು. ಈ ಬಳೆಗಳು ನಿಮ್ಗೆ ಇಷ್ಟ ಆದರೆ ನನಗೆ ಬ್ಯಾಂಗಲ್ಸ್ ಅಥವಾ ಬ್ಯಾಂಗಲ್ ಅಂತ ನನಗೆ ಕಮೆಂಟ್ ಮಾಡಿ. ಸೊ ನಾನು ಈ ಬಳೆಗಳ ಲಿಂಕನ್ನು ಶೇರ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿದೆ ಅಲ್ವಾ. ನನಗಂತೂ ಇದು ತುಂಬ ಇಷ್ಟ, ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ನೀಟಾಗಿದೆ. ಸೊ ಈ ಥರ ಹಾಕೊಂಡಾಗ ನೀಟಾಗಿ ಅನಿಸುತ್ತಾ? ಎಸ್ ನೋಡಿ ಚೆನ್ನಾಗಿದೆ ಅಲ್ವಾ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ನ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ, ಶುಭ ದಿನ.